ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಕಳೆದ ವಾರ ಸಿಇಟಿ ಎಕ್ಸಾಮ್ ನಡೆದಂತಹ ಸಂದರ್ಭದಲ್ಲಿ ಮಡಿವಾಳದ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರವನ್ನ ಕಡ್ಡಾಯವಾಗಿ ತೆಗಿಬೇಕು ಅನ್ನುವ ಮಾತುಗಳನ್ನಾಡಿ ಕಡ್ಡಾಯವಾಗಿ ಜನಿವಾರವನ್ನು ಕೂಡ ತಂದಾಕಿದ್ರು. ಇದು ಬಹುತೇಕ ಇಡೀ ದೇಶದಲ್ಲಿಯೇ ಒಂದು ವ್ಯಾಪಕವಾದ ಚರ್ಚೆಗೆ ಒಳಗಾಯಿತು. ಜನಿವಾರವನ್ನ ಯಾಕೆ ತೆಗೆಸಬೇಕಾಗಿತ್ತು ಅನ್ನುವ ಹೋರಾಟಗಳು ಕೂಡ ನಡೀತು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಇದ್ದಂತಹ ಸಂದರ್ಭದಲ್ಲಿ ಮುಸ್ಲಿಮರು ತೊಡುತ್ತಿದ್ದಂತಹ ಹಿಜಾಬ್ ಅನ್ನ ಹಾಕೊಂಡು ಶಾಲೆಗೆ ಬರಬಾರದು ಅನ್ನುವ ಕಾನೂನನ್ನು ಕೂಡ ಬಿಜೆಪಿ ಸರ್ಕಾರ ತಂದಿತ್ತು. ಇವೆಲ್ಲವನ್ನ ನೋಡಿದಂತ ಈಗಿನ ಕಾಂಗ್ರೆಸ್ ಸರ್ಕಾರ ಅಂತಹ ಯಾವುದೇ ಪರಿಮಿತಿಗಳನ್ನ ಇಟ್ಕೊಳ್ಳದೆ ವಿದ್ಯಾರ್ಥಿಗಳು ಸಮವಸ್ತ್ರವನ್ನ ಹಾಕೊಂಡು ಬರ್ಬೋದು, ಅದರ ಜೊತೆಯಲ್ಲಿ ಪೇಟವನ್ನಾದ್ರೂ ಹಾಕೊಂಬನ್ನಿ, ರುದ್ರಾಕ್ಷಿಯನ್ನಾದ್ರೂ ಹಾಕೊಂಬನ್ನಿ, ಹಿಜಾಬ್ ಅನ್ನಾದ್ರೂ ಹಾಕೊಂಬನ್ನಿ, ನಿಮ್ಮ ಧರ್ಮಕ್ಕೆ ತಕ್ಕಂತ ರೀತಿಯಲ್ಲಿ ಯೂನಿಫಾರ್ಮ್ಗಳನ್ನ ನೀವು ಹಾಕೊಂಡ್ಬರ್ಬೋದು ಅನ್ನುವ ಮಾತುಗಳನ್ನು ಹೇಳುವ ಮೂಲಕ ಈ ವರ್ಷದಿಂದನೇ ಸರ್ಕಾರ ಆದೇಶವನ್ನ ಮಾಡಿದೆ. ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರದ ಜೊತೆಗೆ ಮಕ್ಕಳ ಸಾಂಪ್ರದಾಯಿಕ ಉಡುಗೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಇನ್ನು ಮುಂದೆ ವಿದ್ಯಾರ್ಥಿಗಳು ಪೇಟ, ಡರ್ಬನ್, ಜನಿವಾರ, ಪವಿತ್ರ ದಾರ, ಶಿವದಾರ, ರುದ್ರಾಕ್ಷಿ, ತಲೆವಸ್ತ್ರ, ಹಿಜಾಬ್ ಅಥವಾ ಇತರ ಯಾವುದೇ ಸಮಾನ ಸ್ವರೂಪದ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತವಾದ ಸಂಕೇತಗಳನ್ನು ಧರಿಸಿ ಶಾಲಾ ಕಾಲೇಜುಗಳಿಗೆ ಬರಬಹುದು. ಇದಕ್ಕೆ ಅವಕಾಶ ಕಲ್ಪಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಈ ಆದೇಶ ಜಾರಿಗೆ ಬರಲಿದೆ. ಏಪ್ರಿಲ್ನಲ್ಲಿ ನಡೆದ ಸಿಇಟಿ ಪರೀಕ್ಷೆ ವೇಳೆ ಬೆಂಗಳೂರಿನ ಮಡಿವಾಳ ಪರೀಕ್ಷಾ ಕೇಂದ್ರವೊಂದರಲ್ಲಿ ಬಲವಂತವಾಗಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಪ್ರಕರಣ ನಡೆದಿತ್ತು. ಈ ನಡೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿತ್ತು. ಈ ಪ್ರಕರಣದಿಂದ ರಾಜ್ಯ ಸರ್ಕಾರ ತೀವ್ರ ಮುಜುಗರವನ್ನ ಕೂಡ ಅನುಭವಿಸಿತ್ತು. ಇಂತಹ ಘಟನೆಗಳು ಪುನರಾವರ್ತನೆಯಾಗದಂತೆ ತಡೆಯುವುದು ಸರ್ಕಾರದ ಉದ್ದೇಶ. ಮಕ್ಕಳಲ್ಲಿ ಸಂವಿಧಾನಿಕ ಮೌಲ್ಯಗಳ ವೃದ್ಧಿ, ವೈಜ್ಞಾನಿಕ ಮನೋಭಾವ ಹಾಗೂ ಜಾತ್ಯತೀತ ಧೋರಣೆ ಬೆಳೆಸಲು ಮತ್ತು ಎಲ್ಲರನ್ನ ಒಳಗೊಳ್ಳುವ ದೃಷ್ಟಿಕೋನದಿಂದ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಸರ್ಕಾರ ಈ ಮಹತ್ವದ ತೀರ್ಮಾನವನ್ನ ಕೈಗೊಂಡಿದೆ. ಸರ್, ಇವತ್ತು ಕರ್ನಾಟಕ ಸರ್ಕಾರ ನಿನ್ನೆ ಒಂದು ಮಹತ್ವದ ತೀರ್ಮಾನ ತಗೊಂಡೈತೆ. ಏನಂದರೆ, ಈಗ ಮೊನ್ನೆ CIT ಇದು ಎಕ್ಸಾಮಲ್ಲಿ ದಾರ ಅದೆಲ್ಲ ಕಿತ್ತಿ ಅದ್ರ ಮೇಲೆ ಅವರಿಗೆ ತೊಂದರೆ ಕೊಡ್ತು. ಅದರಿಂದ ಸರ್ಕಾರ ಏನು ಮಾಡಿತ್ತೆ, ಎಲ್ಲ ಹಿಂದೆ ಹಿಜಾಬ್ದೊಂದು ಸಮಸ್ಯೆ ಆಗಿತ್ತು, ಅವೆಲ್ಲ ಸೇರ್ಕೊಂಡು ಈಗ ನೆನ್ನೆ ಒಂದು ಮಹೋತ್ಸವ ತೀರ್ಮಾನ ತೊಗೊಂಡಿದ್ದಾರೆ. ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಲ್ಲ ಧಾರ್ಮಿಕರದು ಸ್ಟೂಡೆಂಟ್ಸ್ ಇಂಪಾರ್ಟೆಂಟ್ ಇರೋವಂಥ ಉಪಯೋಗಿಸ್ಬೋದು ಅಂತ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ಅದ್ರ ಜೊತೆಗೆ ಹಿಜಾಬ್ದು ಅವ್ರವ್ರ ಸಮಾಜದ್ದು ಅವ್ರವ್ರದ್ದು ಬಳಸ್ಕೊಳ್ಳೋದು, ಅದಕ್ಕೆ ಯಾವುದು ನಮ್ದು ಅಡ್ಡಿ ಇಲ್ಲ ಅಂತ ತೀರ್ಮಾನ ತೊಗೊಂಡಿದ್ದಾರೆ. ಹಿಜಾಬ್ ಏನಾಗಿದೆ ಅಂದರೆ, ಈಗ ತಮಗೆಲ್ಲ ಗೊತ್ತಿದ್ದಂಗೆ ಹಿಜಾಬು ಪ್ರತಿಯೊಬ್ಬರು ಹೆಣ್ಮಕ್ಳು ಧರಿಸ್ತಾರೆ. ಈಗ ನಾವು ಬರೀ ಇದಕ್ಕೆ ಪೊಲಿಟಿಕಲ್ ಉಪಯೋಗಿಸ್ಕೊಂಡ್ರೆ ತಪ್ಪಾಗುತ್ತೆ. ಈಗ ಶಾಲೆಗಳಲ್ಲಿ ಅವ್ರವ್ರ ಪದ್ಧತಿಯಲ್ಲಿ ಶಾಲೆಗೆ ಹೋಗ್ತಾರೆ. ಅಕಸ್ಮಾತ್ ಏನಾದರೂ ಅವ್ರ ಯೂನಿಫಾರ್ಮ್ ಇದ್ದರೆ ಅಲ್ಲಿ ಒಳಗಡೆ ಹೋದಾಗ ಅವ್ರವ್ರ ಹೆಣ್ಮಕ್ಳು ಕಾಲೇಜಲ್ಲಿ ಇರ್ತಾರೆ, ಹಿಜಾಬ್ ತಗೊಂಡು ಬ್ಯಾಗಲ್ಲಿ ಇಟ್ಕೊಳ್ತಾರೆ, ಅವ್ರ ಕಾಲೇಜ್ ಪಾಠ ಇದಕ್ಕೆ ನಾವು ಜಾಸ್ತಿಯಾಗಿ ಹೆಡ್ಲಾಂಗ್ ಮಾಡ್ಕೊಂಡು ಅದಕ್ಕೆ ರಾಜಕೀಯ ಉಪಯೋಗಿಸ್ಕೊಂಡು ಯಾರೋ ಒಬ್ಬರು ರಾಜಕೀಯ ಅವ್ರ ಬೆಳೆ ಬೆಳೆಸ್ಕೊಳ್ಳೋಕ್ಕೆ ಎಲ್ಲರಿಗೂ ತಂದಿಕ್ಕಿ ಇದು ರಾಜಕೀಯ ಮಾಡೋದು ಬಾಡಿ. ಇದ್ರಾಗೆ ಇದೆಲ್ಲರಿಗೂ ಯಾವುದೇ ಪಾರ್ಟಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಇದು ಹಿಜಾಬ್ ವಿಚಾರದಲ್ಲಿ ಆಗಲಿ, ಈ ಧಾರ್ಮಿಕರ ದಾರ ಆಗಲಿ, ಯಾವುದೇ ಶಿವದಾರ ಆಗಲಿ, ಅದ್ರಾಗ ಯಾವುದೂ ಇದಕ್ಕೆ ರಾಜಕೀಯ ಉಪಯೋಗಿಸ್ಬಾರ್ದು. ಅವ್ರವ್ರ ಧರ್ಮ ಅವರು ಪಾಲಿಸ್ತಾರೆ. ಯಾಕಂದರೆ ಈಗ ಸರ್ಕಾರ ಅನ್ನೋದಕ್ಕೆ ಒಂದು ತೀರ್ಮಾನ ಕೊಟ್ಬಿಟ್ಟೈತೆ ನೆನ್ನೆ, ಅವ್ರ ಧರ್ಮ ಅವ್ರು ಪಾಲಿಸ್ಕೊಳ್ಳಿ, ಅದರಿಂದ ನಮ್ಗೆ ಯಾವುದೂ ಚಿಂತೆ ಇಲ್ಲ ಅಂತ. ಇದ್ರಾಗ ಯಾರೇ ರಾಜಕೀಯ ಪಕ್ಷದಲ್ಲೂ ಇದು ರಾಜಕೀಯ ಉಪಯೋಗಿಸ್ದಂಗಿದ್ರೆ ಎಲ್ಲ ಒಳ್ಳೆ ನಡ್ಕೊಂಡು. ರಾಜ್ಯ ಸರ್ಕಾರ ಹಿಜಾಬ್ ಬಗ್ಗೆ ತೀರ್ಮಾನ ತಗೊಂಡಿದೆ. ಮಕ್ಕಳಲ್ಲಿ ಗೊಂದಲ ಮೂಡಿಸ್ತಾ ಇದೆ. ಈ ಹಿಂದೆ BJP ಸರ್ಕಾರ ಹಿಜಾಬ್ ಬ್ಯಾನ್ ಮಾಡಿ ಮಕ್ಕಳಲ್ಲಿ ಯೂನಿಫಾರ್ಮಿಟಿ ಬರಬೇಕು, ಸಮಾನತೆ ಬರಬೇಕು, ಎಲ್ಲ ಒಂದೇ ಅಂತ ನಿಟ್ಟಿನಲ್ಲಿ BJP ಸರ್ಕಾರ ಇದನ್ನು ಆದೇಶ ಹೊರಡಿಸಿತ್ತು. ಆದರೆ ಅದರಲ್ಲಿ ಮೇಲ್ಮನವಿ ಹೋಗಿ ಹೈಕೋರ್ಟು ಕೂಡ ಮಕ್ಕಳಲ್ಲಿ ಸಮಾನತೆ ಬರಬೇಕು, ಭೇದ ಭಾವ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಆದೇಶ ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ ಯಾವುದೋ ಒಂದು ಕಮ್ಯುನಿಟಿ, ಹಿಂದುಳಿದ ವರ್ಗ ಓಲೈಸೋಕ್ಕೋಸ್ಕರ, ಮುಸಲ್ಮಾನರನ್ನ ಓಲೈಸೋಕ್ಕೋಸ್ಕರ ಈ ನಿರ್ಣಯ ತಗೊಂಡಿದೆ. ಇದು ಖಂಡನೀಯ. ಮತ್ತು ಕೇಸರಿ ಶಾಲ್ ಹಾಕಂಗಿಲ್ಲ ಅಂತ ಹೇಳಿದೆ. ಅವ್ರು ಹಿಜಾಬ್ ಧರಿಸಿದ ಮೇಲೆ ಹಿಂದೂ ಮಕ್ಕಳು ಕೇಸರಿ ಶಾಲ್ ಹಾಕೋದ್ರಲ್ಲಿ ತಪ್ಪೇನಿದೆ? ಇದರ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ಮಾಡಬೇಕು. ಎಲ್ಲ ಯೂನಿಫಾರ್ಮಿಟಿ ಬರಬೇಕು. ಇಲ್ಲಾಂದರೆ ನಾವೆಲ್ಲ ಏನು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ಬೆಲೆಯ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಓಲೈಸೋ ಕಾರ್ಯಕ್ರಮ ಮತ್ತು ವೋಟ್ ಬ್ಯಾಂಕ್ಗೋಸ್ಕರ ಹೊರಟಿದೆ. ಇದು ಖಂಡನೀಯ. ಮುಂದೆ ಇದೇ ರೀತಿ ಕಂಟಿನ್ಯೂ ಆದರೆ ನಾವು ತಾಲೂಕಾದ್ಯಂತ, ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಬೇಕಾಗುತ್ತೆ. ಇದು ಉಗ್ರ ಸ್ವರೂಪಕ್ಕೆ ಹೋಗುತ್ತೆ ಅಂತ ಎಚ್ಚರಿಕೆ ಗಂಟೆ ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ.
ಗಡಿನಾಡು ಪಾವಗಡದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದೆ ಶ್ರೀ ಗುರುಕುಲ ಪದವಿ ಪೂರ್ವ ಕಾಲೇಜು. ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಸಿಇಬಿಎ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭ ಮಾಡಲಾಗಿದೆ. ಕಾಲೇಜಿನಲ್ಲಿ ನುರಿತ ಮತ್ತು ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಕೊಠಡಿಗಳ ವ್ಯವಸ್ಥೆ, ಗ್ರಂಥಾಲಯ, ಅತ್ಯಾಧುನಿಕ ಲ್ಯಾಬ್, ಸಿಸಿಟಿವಿ ಕಣ್ಗಾವಲು, ಬಸ್ ವ್ಯವಸ್ಥೆ, ಹಾಸ್ಟೆಲ್ ಫೆಸಿಲಿಟಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತೆರೆದಿದೆ. ಪಾವಗಡದ ಶ್ರೀ ಗುರುಕುಲ ಕಾಲೇಜು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9448024739. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.